ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ತಪೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನವೇ ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀ ನಮಸ್ತತೆ. ಹರಿಗೂ ಶರಣದೆ ಗುರುಗೂ ಶರಣದೆ ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬಸ್ಸು. ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೊತ್ತು. ಮೊದಲಿಗೆ ಈ ನವಂಬರ್ ಮಂತ್ ಹೇಗಿರುತ್ತೆ, ಈ 12 ರಾಶಿಗಳು ಫಲಗಳನ್ನ ಅಬ್ಸರ್ವ್ ಮಾಡೋಣ. ಅದರಲ್ಲಿ ನವಂಬರ್ ಮಂತಲ್ಲಿ ಗ್ರಹಗಳ ಕ್ವಾಲಿಟಿ ಹೇಗಿರುತ್ತೆ ಅನ್ನೋದು ಭಾಳ ದೊಡ್ಡ ಇಂಪಾರ್ಟೆಂಟ್ ಆಗುತ್ತೆ. ಈ ಕ್ವಾಲಿಟಿಲಿ ಎಷ್ಟು ಒಳ್ಳೆಯದಾಗುತ್ತೆ ಅಂದರೆ, ಒಂದು ಗುರುಗ್ರಹ ಭಾಳ ವಿಶೇಷವಾಗಿ ಹುಚ್ಚನಾಗಿರ್ತಾನೆ. ನವಂಬರ್ ಮಂತಲ್ಲಿ ತುಂಬ ರಾಜಯೋಗವನ್ನು ಕೊಡ್ತಾನೆ. ಗುರು ಹುಚ್ಚನಾಗಿರೋದು ವಿಪರೀತ ರಾಜಯೋಗವನ್ನು ಕೊಡ್ತಾನೆ. ಅದೇ ರೀತಿಯಲ್ಲಿ ಕುಜಗ್ರಹ ತುಂಬ ಸ್ವಂತ ಮನೆಗೆ ಬರ್ತಾನೆ. ಅದು ತುಂಬ ದೊಡ್ಡ ಬೆನಿಫಿಟ್ ಅಂತೆ. ಕುಜಗ್ರಹ ತುಂಬ ಸ್ವಂತ ಮನೆಗೆ ಬರ್ತಾನೆ, ಅದು ತುಂಬ ಬೆನಿಫಿಟ್ಟು. ಶನಿ ಮೀನರಾಶಿಲಿದ್ದಾನೆ. ಚಂದ್ರನು ಕೂಡ ಮೀನರಾಶಿಗೆ ಬರ್ತಾನೆ. ರಾಹು ಕೇತುಗಳು ಎಂದಿನಂತೆ ಕುಂಭರಾಶಿಲಿ ರಾಹು ಇದ್ದಾನೆ, ಸಿಂಹ ರಾಶಿಲಿ ಕೇತು ಗ್ರಹ ಇದ್ದಾನೆ. ಅದೇ ರೀತಿಯಲ್ಲಿ ಕುಜ ಮತ್ತು ಬುಧ ಗ್ರಹ ಇಬ್ಬರು ಒಟ್ಟಿಗೆ ಸೇರ್ತಾರೆ. ಇದು ವೆರಿ ಡೇಂಜರ್ ಅಂತ ಹೇಳುತ್ತೆ, ದೊಡ್ಡ ಯೋಗನೂ ಕೂಡ ಹೇಳುತ್ತೆ. ಶುಕ್ರ ಮತ್ತು ಕುಜಗ್ರಹ ಮತ್ತು ಸೂರ್ಯಗ್ರಹನೂ ಕೂಡ ಮೇಷರಾಶಿಲಿ ಒಟ್ಟಿಗೆ ಸೇರ್ತಾರೆ. 3 ಗ್ರಹ ಒಟ್ಟಿಗೆ ಸೇರೋದು ವೃಶ್ಚಿಕ ರಾಶಿಲಿ ಸೇರ್ತಾರೆ. ವೃಶ್ಚಿಕ ರಾಶಿಯವರಿಗೆ ಸೇರೋದ್ರಿಂದ ಈ ಒಂದು ಫಲಗಳನ್ನ ಹೇಗೆ ಅಬ್ಸರ್ವ್ ಮಾಡ್ಬೇಕನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾರೆಲ್ಲ ಭಾಳ ವಿಶೇಷವಾಗಿ ರಾಜಯೋಗವನ್ನು ಯಾವ ರಾಶಿಯಲ್ಲಿ ಅದೃಷ್ಟವನ್ನು ಕಾಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮೇಷರಾಶಿಯಿಂದ ಹಿಡಿದು ಮೀನರಾಶಿವರೆಗೂ ರಾಶಿ ಫಲಗಳನ್ನ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಮರೆಯಲ್ಲಿ ಎಲ್ಲರೂ ಕೂಡ ನೀವು ಕೇಳಿ ಫಾಲೋ ಮಾಡಿ. ಅದರಲ್ಲಿ ಮೊದಲಿಗೆ ತುಂಬ ಗಮನವಾಗಿರಬೇಕಾದವ್ರಿಗೆ ವಿಪರೀತ ಯೋಗವನ್ನು ಕೊಡುವಂಥ ಗ್ರಹಗಳು ಯಾವುವಪ್ಪ ಅಂದರೆ, ಒಂದು ಗುರುಗ್ರಹ ತುಂಬ ರಾಜಯೋಗವನ್ನು ಕೊಡ್ತಾನೆ. ಅದು ರಾಜಯೋಗನ ನೀವು ಬಳಸ್ಕೊಳ್ಳಿ. ಮತ್ತು ಬುಧನು ಕೂಡ ಶುಕ್ರನ ಮನೆಯಲ್ಲಿ ವಾಸ ಮಾಡ್ತಾನೆ. ಕುಜಗ್ರಹನೂ ಕೂಡ ವಾಸ ಮಾಡ್ತಿದ್ದಾನೆ. ಅದೇ ರೀತಿಯಲ್ಲಿ ನಿಮಗೆ ಮಿರಾಕಲ್ಲು ಕುಜ ಸ್ವಂತ ಮಲ್ಲಿದ್ದಾನೆ. ಅದು ಒಂದು ರಾಶಿಗೆ ಒಳ್ಳೆಯದು, ಒಂದು ರಾಶಿಗೆ ಕೆಟ್ಟದ್ದು. ಶನಿ ಎಂದಿನಂತೆ ಗುರು ಮತ್ತು ಶನಿ ಒಬ್ಬರನ್ನೊಬ್ಬರು ನೋಡ್ತಾರೆ. ಹುಟ್ಟಂಥ ಮಕ್ಕಳಿಗೆ IAS IPS ಆಗೋರು, ಜಡ್ಜ್ ಆಗೋಂಥ ಯೋಗ ಇದೆ. ತುಂಬ ಈ ನವಂಬರ್ ಮಂತಲ್ಲಿ ಹುಟ್ಟಂಥವ್ರಿಗೆ ವಿಪರೀತ ಶ್ರೀಮಂತರಾಗೋಂಥ ಯೋಗದ ಮಕ್ಕಳುಗಳು ಹುಡ್ತಾರೆ. ಯೋಗದ ಒಂದು ಮುಹೂರ್ತಗಳು ಸಿಗುತ್ತೆ. ಯಾಕಂದರೆ ಈ ನವಂಬರ್ ಮಂತಲ್ಲಿ ಒಳ್ಳೆ ಲಗ್ನ ಅಂತ ಬಂದಾಗ ವಿಶೇಷವಾಗಿ ಒಂದು ಟಾಪ್ ಲಗ್ನ, ಕುಂಭ ಲಗ್ನ ಮತ್ತು ಕಟಕ ಲಗ್ನ ಇವೆರಡೂ ಕೂಡ ವಿಪರೀತ ರಾಜಯೋಗದ ಲಗ್ನ ಆಗುತ್ತೆ. ಅದು ಬಿಟ್ಟರೆ ನಿಮಗೆ ತುಲಾ ಲಗ್ನ, ಈ ತುಲಾ ಲಗ್ನದಲ್ಲಿ, ಕಟಕ ಲಗ್ನದಲ್ಲಿ ಮತ್ತು ಮಕರ ಲಗ್ನದಲ್ಲಿ ಏನು ಕೆಲಸ ಮಾಡ್ತಾರೋ ಸಕಲ ಸಂಪತ್ತು ಐಶ್ವರ್ಯವನ್ನು ಕೂಡ ಕೊಡ್ತಾರೆ. ಇದು ಮುಖ್ಯವಾಗಿ ಇದೇ ಮಕ್ಕಳು ಹುಟ್ಟಿದ್ರು ಕೂಡ ಈ 3 ಲಗ್ನವನ್ನು ಜನನವನ್ನು ಮಾಡಿದಾಗ ತುಂಬ ಬ್ಯೂಟಿಫುಲ್ ಅದೃಷ್ಟವನ್ನು ಕೊಡುತ್ತೆ. ಅದರಲ್ಲೂ ಕೂಡ ಅತಿ ಹೆಚ್ಚು ಕಲ್ಲರ್ಸ್ ಅಂತ ಯೂಸ್ ಮಾಡಿದಾಗ ಈ ನವಂಬರ್ ಮಂತಲ್ಲಿ ಭಾಳ ಲಕ್ಕಿ ಬಣ್ಣ ಅಂತ ಹೇಳಿದಾಗ ಬ್ಲ್ಯಾಕು ಮತ್ತು ರೆಡ್, ಬ್ಲ್ಯಾಕನ್ನ ರೆಡ್ಡು ಮತ್ತು ಯೆಲ್ಲೋ ಕಲರ್ ಇದನ್ನು ಮಿಕ್ಸ್ ಮಾಡಾಕ್ದಾಗ ಸಿಕ್ಕಾಪಟ್ಟೆ ರಾಜಯೋಗ ಬರುತ್ತೆ. ಯಾರಿಗೆಲ್ಲ ಮದುವೆ ಆಗಿರೋಲ್ಲ ಇವರೆಲ್ಲ ಈ ಬಣ್ಣವನ್ನು ಯೂಸ್ ಮಾಡಿ, ಬ್ಲ್ಯಾಕ್, ರೆಡ್ಡು ಮತ್ತು ಯೆಲ್ಲೋ ಕಲರ್ನ ಯೂಸ್ ಮಾಡಿ, ತುಂಬ ಲಕ್ ಬರುತ್ತೆ. ಈ ನವಂಬರ್ ಮಂತಲ್ಲಿ ತುಂಬ ದುಡ್ಡು, ಬಿಗ್ನೆಸ್ಸು, ಸಾಲ ದುಡ್ಡು ವರ್ಕೌಟ್ ಆಗಬೇಕಂದ್ರೆ ಯೆಲ್ಲೋ ಕಲರ್ನ ಮತ್ತು ಬ್ಲೂನ, ಗ್ರೀನ್ನ ಯೂಸ್ ಮಾಡಿ, ತುಂಬ ಲಕ್ ಬರುತ್ತೆ. ಒಳ್ಳೆಯದಾಗಲಿ. ಯಪ್ಪ ಧನುಸು ರಾಶಿಗೆ ಟೈಮ್ ಕೆಟ್ಟು ಕೆರಡಿದೆ. ಕಾಯಿಲೆಗಳು, ತೊಂದರೆಗಳು, ಶತ್ರುಗಳು, ಆಘಾತಗಳು, ಆಪತ್ತುಗಳು, ಆಕ್ಸಿಡೆಂಟ್ಗಳು ಎಲ್ಲವೂ ಕೂಡ ಆಗುತ್ತೆ. ಈ ಒಂದು ತಿಂಗಳಲ್ಲಿ ದಯವಿಟ್ಟು ಹೇಳ್ತಾ ಇದ್ದೀನಿ, ಯೆಲ್ಲೋ ಕಲರ್ ಬಟ್ಟೆನ ಯೂಸ್ ಮಾಡಬೇಡಿ. ಯಾಕಂದರೆ ಗುರು ಅಷ್ಟಮದಲ್ಲಿ ಸ್ಥಾನದಲ್ಲಿದ್ದಾನೆ. ಯೆಲ್ಲೋ ಕಲರ್ ಬಸ್ಸು, ಯೆಲ್ಲೋ ಕಲರ್ ಕಾರು, ಯೆಲ್ಲೋ ಕಲರ್ ಮನೆ ತುಂಬ ದೊಡ್ಡ ಆಘಾತ ಆಗುತ್ತೆ. ಬೆಂಕಿ ಅನಗಳುಗಳು ತುಂಬ ಜಾಸ್ತಿ ಆಗುತ್ತೆ. ಯಾಕಂದರೆ ಕುಜಗ್ರಹ ನಿಮಗೆ 12ನೇ ಮಲ್ಲಿದ್ದಾನೆ, ತುಂಬ ಕೆಟ್ಟ ಫಲವನ್ನು ಕೊಡ್ತಾ ಇದ್ದಾನೆ. ಭಾಳ ವಿಶೇಷವಾಗಿ ಸೂರ್ಯಗ್ರಹನೂ ಕೂಡ 12ನೇ ಮಲ್ಲಿದ್ದಾನೆ. ನಿಮಗೆ ಶುಕ್ರಗ್ರಹನೂ ಕೂಡ 12ನೇ ಮಲ್ಲಿದ್ದಾನೆ. ಶನಿ ಅಷ್ಟಮದಲ್ಲಿದ್ದಾನೆ. ಶನಿ ಎಲ್ಲ ಗುರು ಅಷ್ಟಮದಲ್ಲಿದ್ದಾನೆ. ಭಾಳ ವಿಶೇಷವಾಗಿ ಅರ್ಥ ಮಾಡ್ಕೊಳ್ಳಿ. ತುಂಬ ಸಾವು, ನೋವು, ದುಃಖ ಎಲ್ಲ ಧನುಸು ರಾಶಿಯಲ್ಲಿ ಆಗುತ್ತೆ. ಬರಬಾರ್ದು ಬರುತ್ತೆ. ತೊಂದರೆಗಳು ಜಾಸ್ತಿ ಆಗುತ್ತೆ. ತುಂಬ ವಿಶೇಷವಾಗಿ ಬೇಡದವರೆಲ್ಲ ಮಾತಾಡ್ತಾರೆ. ಖಂಡಿತ ಕೂಡ ಬೆಂಕಿ ಇಟ್ಕೇತೀರ. ಖಂಡಿತ ಕೂಡ ಧನುಸು ರಾಶಿ BN ಅಕ್ಷರಕ್ಕೆ ಟೈಮ್ ಚೆನ್ನಾಗಿಲ್ಲ. ಅದು ಎಲ್ಲ ಕೂಡ ಆಗಿರ್ಬೋದು. ಅದು ಬಿಗ್ ಬಾಸ್ ಕೂಡ ಆಗಿರ್ಬೋದು. BN ಅಕ್ಷರ ಯಾವ್ಯಾವ ಊರು ಬರ್ತವೆ ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ಯಾಕಂದರೆ ಧನುಸು ರಾಶಿಯಲ್ಲಿ ಯಾರೆಲ್ಲ ಮೂಲ ನಕ್ಷತ್ರದಲ್ಲಿ ಯಾರು ಹುಟ್ಟಿದ್ರ, ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ರು ತುಂಬ ಕೇರ್ಫುಲ್ ಆಗಿರಿ. ಯಾಕಂದರೆ ಗ್ರಹಗಳು ತುಂಬ ಕೆಟ್ಟಿದ್ದಾರೆ. ಬುಧ ಗ್ರಹ ಒಬ್ಬನೇ ನಿಮಗೆ ಲಾಭವನ್ನು ಕೊಡ್ತಿರೋದು. ಹಾಗಾಗೇ ಯಾವಾಗಲೂ ಬುಧನ ಶ್ಲೋಕವನ್ನು ನೀವು ತುಂಬ ಜಪ ಮಾಡಿ, ಬುಧನ ಹೆಸರು ಕಾಳು ಅತಿ ಹೆಚ್ಚು ಊಟ ಮಾಡಿ, ತುಂಬ ಪಾಸಿಟಿವ್ ಕೊಡುತ್ತೆ. ನಿಮ್ಮ ಲೈಫಲ್ಲಿ ರೆಡ್ ಕಲರ್ ಬಟ್ಟೆ ಇಲ್ಲ ಯೆಲ್ಲೋ ಕಲರ್ ಬಟ್ಟೆ ತುಂಬ ವೆರಿ ಡೇಂಜರು. ಮತ್ತು ನಿಮ್ಮ ಲೈಫಲ್ಲಿ ಬ್ಲ್ಯಾಕ್ನ ಯೂಸ್ ಮಾಡಬೇಡಿ. ತುಂಬ ಆದಷ್ಟು ವೈಟು, ಗ್ರೀನು ಯೂಸ್ ಮಾಡಿ, ತುಂಬ ಪಾಸಿಟಿವ್ನ ಕೊಡುತ್ತೆ. ಮತ್ತು ಲೈಟು ಜೇನುತುಪ್ಪದ ಕಲರ್ ತುಂಬ ಲಕ್ಕನ್ನ ಕೊಡುತ್ತೆ. ನೀವೇನಾದ್ರು ಶುಭ ಕೆಲಸಕ್ಕೆ ಹೋಗ್ತಾ ಇದ್ದಾಗ ತುಂಬ ಆಪತ್ತನ್ನು ಆಗುತ್ತೆ. ಧನುಸು ರಾಶಿಲಿ ತುಂಬ ಡೇಂಜರ್. ಧನುಸು ರಾಶಿಲಿ ಈ ಸರಿ ಏನಾರು ಫ್ಲೈಟ್ ಅನಾಹುತ ಏನಾರು ಆಗ್ಬೋದು, ಟ್ರೈನ್ ಅನಾಹುತ ಆಗ್ಬೋದು, ಭೂಕಂಪ ಆಗ್ಬೋದು. ಡಿಸೆಂಬರ್ ಮಂತು ವೆರಿ ಡೇಂಜರ್ ಅಂತ ಹೇಳುತ್ತೆ. ಅದರಲ್ಲೂ ಕೂಡ ಎಲ್ಲ ಆಗೋದು ಧನುಸು ರಾಶಿಲಿ ಆಗುತ್ತೆ. ಧನುಸು ರಾಶಿಲಿ ಚಂದ್ರ ಬಂದಾಗ ಒಂದು
ಮೂಲ ನಕ್ಷತ್ರ ಆಗುತ್ತೆ, ಒಂದು ಭರಣಿ ಪೂರ್ವಾಷಾಢ ನಕ್ಷತ್ರ ಆಗುತ್ತೆ, ಪೂರ್ವಾಷಾಢ ನಕ್ಷತ್ರ, ಮೂಲ ನಕ್ಷತ್ರ, ಆ ಥರ ಕೃತಿಕ ಉತ್ತರಾಷಾಢ ನಕ್ಷತ್ರಗಳು, ಇವು 3 ನಕ್ಷತ್ರಗಳು ಬಂದಾಗ ಕೇರ್ಫುಲ್ ಆಗಿರಬೇಕು. ಏನೋ ಒಂದು ಕಾದಿರುತ್ತೆ. ಡಿಸೆಂಬರ್ ಮಂತಲ್ಲಿ ತುಂಬ ಪ್ರಾಣದ ಭಯಗಳು ಜಾಸ್ತಿ ಇರುತ್ತೆ, ಸಾವು ನೋವು ಎಲ್ಲವೂ ಕೂಡ ಜಾಸ್ತಿ ಆಗುತ್ತೆ. ಜಗತ್ತಿನಲ್ಲಿ ಬಿ ಎನ್ ಅಕ್ಷರ ಮೊದಲನೇ ಲೆಟ್ರ್ ಎಲ್ಲಿದೆಯೋ, ಡಿ ಎನ್ ಅಕ್ಷರ ಮೊದಲನೇ ಲೆಟ್ರ್ ಎಲ್ಲಿದ್ದರೋ ಅವ್ರಿಗೆಲ್ಲ ಒಂದಲ್ಲ ಒಂದು ಸಮಸ್ಯೆಗಳು ಬರ್ತದೆ. ಖಂಡಿತ ಅಲ್ಲಿ ಕೂಡ ಹೇಳ್ತಿದ್ದೀನಿ, ಡಿಸೆಂಬರ್ ಮಂತು ಮುಟ್ಟಿ ನೋಡ್ಕೋಬೇಕು. ಧನುಸು ರಾಶಿಯವರಿಗೆ ಬೆಂಕಿ ಎಟ್ಟುತ್ತೆ. 100% ಹೇಳ್ತೀನಿ ಕೇಳಿ. ಎಷ್ಟೋ ಜನಕ್ಕೆ ಆಪ್ರೇಷನ್ ಆಗಿಬಿಡುತ್ತೆ 100%. ಬಾಯಿಗೆ ಬಂದಂಗೆ ಮಾತಾಡಿ ಕೆಟ್ಟವ್ರಾಗ್ತೀರ, ಬಾಯಿಗೆ ತಿಂದು ಕೂಡ ಆರೋಗ್ಯನ ಹಾಳು ಮಾಡ್ಕೊತೀರ. ನಿಮಗೆ ಟೈಮ್ ಕೆಟ್ಟಿರೋ ಅಷ್ಟು ಈ ಭೂಮಿಲಿ ಯಾರಿಗೂ ಅಷ್ಟು ಕೆಟ್ಟಿಲ್ಲ, ಅಷ್ಟು ಕೆಟ್ಟಿದ್ದೆ. ನಿಮ್ಮ ಕೈ ಮುದ್ದು ಕೇಳ್ಕೊತೀನಿ, ಕೇರ್ಫುಲ್ಲಾಗಿರು ಕೇಳಿ. ಭಾಳ ವಿಶೇಷವಾಗಿ ಭಾಳ ಕೆಟ್ಟ ಟೈಮ್ ನಡೀತೈತೆ. ಇದಕ್ಕೆ ನೀವು ಪರಿಹಾರವನ್ನು ದಯವಿಟ್ಟು ಹೇಳ್ತಿದ್ದೀನಿ ಕೇಳಿ. ಭಾಳ ವಿಶೇಷವಾಗಿ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ದಯವಿಟ್ಟು ನೀವೇ ದೇವ್ರ ಪೂಜೆ ಮಾಡಬೇಕು, ತುಂಬ ಒಳ್ಳೆಯರುತ್ತೆ. ನಿಮ್ಮ ಮನೆಯಲ್ಲಿ ಪ್ರತಿ ದಿವಸನೂ ದೀಪ ಉರಿಬೇಕು. ಅದೇ ರೀತಿಯಲ್ಲಿ ಪ್ರತಿ ದಿವಸನೂ ಹೂವು ಹಾಕಿ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ಳಿ. ತುಂಬ ಕೆಟ್ಟ ಟೈಮ್. ನಿಮ್ಮ ಸೀಕ್ರೆಟ್ ಯಾರಿಗೂ ಬಾಯ್ ಬಿಡಬೇಡಿ. ಒಳ್ಳೆಯದಾಗಲಿ.